ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಇವತ್ತು ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ ಮತ್ತು ಹೆಲ್ದಿಯಾಗಿ ಮತ್ತು ರುಚಿಯಾಗಿ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಅದೇ ಬಸಳೆ ಸೊಪ್ಪಿನ ಪಪ್ಪು. ಊಟಕ್ಕೆ ಅಂತೂ ಸಿಕ್ಕಾಪಟ್ಟೆ ರುಚಿ. ಇದು ಮುದ್ದೆ ಅನ್ನಕ್ಕೆ ಅಥವಾ ರೋಟಿ ಚಪಾತಿ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಪಪ್ಪು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಸೊಪ್ಪಿನ ಪಪ್ಪು ಮಾಡೋಣ ಅಂತೇಳಿ. ಆ್ಯಂಡ್ ಈ ಸೊಪ್ಪನ್ನ ಬಂದು ನನ್ನ ಅಮ್ಮನೇ ಪಾಟ್ನಲ್ಲೇ ಬೆಳೆದಿದ್ದೀನಿ. ಅಮ್ಮ ಊರಿಂದ ಸೀಡ್ಸ್ ಕೊಟ್ಟು ಕಳಿಸಿದ್ರು. ಅದನ್ನು ಯಾವಾಗಲೂ ಪಾಟಲ್ಲಿ ಹಾಕಿದ್ದೆ. ಆ ಸೀಡ್ಸು ಇವಾಗ ಈ ರೀತಿ ಬೆಳೆದು ನಿಂತುಬಿಟ್ಟಿದೆ. ಇದನ್ನು ನೋಡ್ತಾ ಇದ್ದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೂಡ ಆಗ್ತಿದೆ. ಹಾಗೆ ಬೇಗ ಇದ್ರದ್ದು ಪಪ್ಪು ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಆಸೆ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಎಳೆ ಸೊಪ್ಪನ್ನು ಮಾತ್ರ ತೆಗಿತಾ ಇದ್ದೀನಿ. ಯಾಕೆಂದರೆ ಗಿಡ ಇನ್ನೂ ದೊಡ್ಡದಾಗಬೇಕು. ಎಳೆ ಗಿಡ ಆಗಿರೋದ್ರಿಂದ ಪೂರ್ತಿ ಕಟ್ ಮಾಡಿದ್ರೆ ಗಿಡ ಬೆಳೆಯೋದಿಲ್ಲ. ನಮಗೆ ಮುಂದಕ್ಕೂ ಇನ್ನೊಂದು 2-3 ಸಲ ಸಿಗಬೇಕಲ್ವಾ. ಸೊ ಹಾಗಾಗಿ ನಾನು ಅರ್ಧ ಸೊಪ್ಪನ್ನು ಮಾತ್ರ, ಎಳೆ ಸೊಪ್ಪು ತುದಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಅರ್ಧ ಸೊಪ್ಪನ್ನ ಹಾಗೆ ಬಿಟ್ಟಿದ್ದೀನಿ ಪಾಟ್ನಲ್ಲಿ, ಅದು ಇನ್ನೂ ದೊಡ್ಡದಾಗಿ ಬೆಳೀಲಿ ಅನ್ನೋ ಕಾರಣಕ್ಕೆ. ಸೊ ಇವಾಗ ನಾನು ಒನ್ ಟೈಮ್ಗೆ ಆಗೋವಷ್ಟು ಈ ಸೊಪ್ಪನ್ನ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 2 ಸಲ ವಾಶ್ ಮಾಡ್ಕೊತೀನಿ. ಇದು ಎಳೆ ಸೊಪ್ಪು ಮತ್ತು ಮನೆಯಲ್ಲಿ ಪಾಟಲ್ಲೇ ಬೆಳೆದಿರೋದು, ಅದು ಅಲ್ಲದೆ ಈ ವಿತೌಟ್ ಕೆಮಿಕಲ್ ಆಗಿರೋದ್ರಿಂದ ಇದಕ್ಕೇನು ಜಾಸ್ತಿ ವಾಶ್ ಮಾಡಬೇಕು ಅನ್ನೋ ಪ್ರೊಸೆಸ್ ಇಲ್ಲ. ಸೊ ಸಿಂಪಲಾಗಿ ವಾಶ್ ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಆ್ಯಂಡ್ ಇವಾಗ ಇದು ನೀವು ನೋಡ್ತಿರ್ಬೋದು, ಇದೇ ನಮ್ಮ ಪಾಟ್ನಲ್ಲಿ ಬೆಳೆದಿರೋ ಅಂಥ ಬಸಳೆ ಸೊಪ್ಪು. ಎಷ್ಟು ಕಳ್ಕಳಿ ಅಂತಿದೆ ಅಲ್ವಾ. ಆ್ಯಂಡ್ ಇದನ್ನ ಇವಾಗ ಏನು ಎಳೆದಿದ್ದಾಗಲೇ ತಕ್ಕೊಂಡು ಪಪ್ಪಿಗೆ ಹಾಕಿದ್ರೆ ರುಚಿ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಾಡ್ಕೊಳ್ಳೋಣ. ಅದ್ರ ಮೊದಲು ನಾನು ಇವಾಗ ಮಕ್ಕಳಿಗೆ ಪುಳಿಯೋಗರೆನ ಮಾಡಿದ್ದೆ ತಿಂಡಿಗೆ ಅಂತೇಳಿ, ಅದನ್ನು ಮಾಡಿಕೊಟ್ಟಿದ್ದೀನಿ. ಇವಾಗ ನಾನು ಪಪ್ಪು ಮಾಡಲಿಕ್ಕೆ ಒಂದು ಸ್ಕೂಪು ತೊಗರಿಬೇಳೆ, ಅರ್ಧ ಸ್ಕೂಪ್ ಆಗೋವಷ್ಟು ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ಒಂದು 3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ನಾವು ಕಟ್ ಮಾಡ್ಕೊಂಬಂದಿರೋಂಥ ಎಳೆಯ ಬಸಳೆ ಸೊಪ್ಪನ್ನ ಚಾಪ್ ಮಾಡ್ಕೊತಾ ಇದ್ದೀನಿ. ಇದನ್ನೇನು ಚಾಪ್ ಮಾಡಿಲ್ಲ ಅಂದ್ರೂ ಕೂಡ ಆಗುತ್ತೆ. ಎಳೆ ಸೊಪ್ಪಾಗಿರೋದ್ರಿಂದ ಹಾಗೆ ಹಾಕಿದ್ರೂ ಕೂಡ ಚೆನ್ನಾಗಿ ಕುಕ್ಕರ್ನಲ್ಲಿ ಕರಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ನಾನು ಇಲ್ಲಿ ಇದ್ರ ಜೊತೆಗೆ 1 ಸ್ಪೂನ್ ಅರಿಶಿನ, ಹಾಗೆ 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು, 1/4 ಚಮಚ ಆಗೋವಷ್ಟು ಮೆಂತ್ಯನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದು ಒಂದು 4 ವಿಷಲ್ ಬರೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾನು ಸ್ಟವ್ ಮತ್ತು ಕಟ್ಟೆ ಕೂಡ ಒರೆಸ್ಕೊಂಡ್ಬಿಡ್ತೀನಿ. ಅಲ್ಲಿಂದಲ್ಲಿಗೆ ಒರೆಸ್ಕೊತಾ ಇರೋ ಕಿಚನ್ ಕೂಡ ಕ್ಲೀನಾಗಿರುತ್ತೆ. ಆ್ಯಂಡ್ ಪದೇ ಪದೇ ಏನು ಮಾಡ್ಕೊಳ್ಳೋ ಅಂಥದ್ದು ಇರೋದಿಲ್ಲ. ಇವಾಗ ನಾನು ಇನ್ನು ಆಫ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತೇಳಿ ತವನ ವಾಶ್ ಮಾಡಿಕೊಂಡು ಇನ್ನೊಂದು ಕಡೆ ಸ್ಟವ್ ಮೇಲೆ ಇಟ್ಕೊತಿದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿಬಿಟ್ಟಿತ್ತು. ನಾನಿವಾಗ ಇದಕ್ಕೆ ಉಪ್ಪು ಮತ್ತು ಹುಳಿನ ಸೇರಿಸ್ಕೊಂಡಿದ್ದೀನಿ. ಈ ಒಂದು ಕ್ಲಿಪ್ಪು ಇಲ್ಲಿ ಮಿಸ್ ಆಗಿಬಿಟ್ಟಿದೆ. ಪಪ್ಪು ಕೂಡ ಚೆನ್ನಾಗಿ ಬೆಂದಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋ ಟೈಮು. ಒಗ್ಗರಣೆನ ಕೊಡೋದಕ್ಕೆ ನಾನಿಲ್ಲಿ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಳ್ಳೋದಕ್ಕೆ 1 ಸ್ಪೂನ್ ತುಪ್ಪ ಹಾಗೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆ ಪ್ರಿಪ್ರೇಷನ್ನು ಮನೆಯಲ್ಲೇ ಇರೋದ್ರಿಂದ ನಾನು ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಒಗ್ಗರಣೆ ಪ್ರಿಪ್ರೇಷನ್ಸ್ ಹಾಕ್ಬಿಟ್ಟು ಒಳ್ಳೆ ಒಗ್ಗರಣೆನ ಕೊಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಘಮ 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 ಅಂತಿತ್ತು ಪಪ್ಪು ಮಾತ್ರ. ಆ್ಯಂಡ್ ರುಚಿ ಕೂಡ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ ಆಫ್ ಬಾಯ್ಲ್ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್. ಲವ್.